ನಮಸ್ತೆ, ನಾನು ಚಿನ್ಮಯ ಶ್ರೀರೂಪ. ಡಾಕ್ಟರ್ ಎನ್ ರಮೇಶ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಹಸನಾಂಬೆ ಬಗ್ಗೆ ಇನ್ನು ಹಲವಾರು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ನಮಸ್ತೆ ಸರ್, ರೇಸ್ ಟಿವಿಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಸರ್, ನನ್ನ ಪ್ರಶ್ನೆ, ಸರ್, ಯುವ ಪೀಳಿಗೆ ಹಾಸನಾಂಬೆ ಪರಂಪರೆನ ಹೇಗೆ ಮುಂದುವರಿಸಬೇಕು ಅಂತ ನೀವು ಬಯಸ್ತೀರಾ? ನೋಡಪ್ಪ, ನಮ್ಮ ಊರಿನ ಐಡೆಂಟಿಟಿನೇ ಹಾಸನಾಂಬೆ. ಯಾರ ಹಾಸನೈಟ್ ಅಂತ ಹೇಳ್ತೀವಿ. ಹಾಸನೈಟ್ ಅನ್ನೋ ಹೆಸರು ಬಂದಿರೋದು ಹಾಸನಾಂಬೆ, ಈ ಊರಿನ ತಾಯಿ. ಸೊ ರಾಮಾಯಣದಲ್ಲಿ ಒಂದು ಕಥೆ ಬರುತ್ತೆ. ರಾಮ ಲಕ್ಷ್ಮಣನ ರಾವಣನ ಸೋಲಿಸಿದ್ಮೇಲೆ ಲಂಕೆನಲ್ಲಿ ಲಕ್ಷ್ಮಣ ಹೇಳ್ತಾನೆ, ಅಣ್ಣ ಇಲ್ಲಿ ಇಷ್ಟು ಸೂಪರ್ ಆಗಿದೆ, ನಾವ್ ಇಲ್ಲೇ ಇದ್ಬೋಣ, ಅಯೋಧ್ಯೆಗೆ ಯಾಕೆ ಹೋಗ್ಬೇಕು ಅಂತ. ಅವಾಗ ರಾಮ ಹೇಳ್ತಾನೆ, ಏನು ಬೇಡ ಪುಟ, ನಮ್ಮ ತಾಯಿ ಮತ್ತೆ ತಾಯಿ ನಾಡು, ಅದು ಸಂಸ್ಕೃತದಲ್ಲಿ ಕೇಳಿದ್ಯಾ ಅದನ್ನ, ಅದು ಯಾವತ್ತೂ ಶ್ರೇಷ್ಠ, ನಾವು ಅದನ್ನೇ ಯಾವತ್ತೂ ಪಾಲಿಸ್ಬೇಕು. ತಾಯಿ ಮತ್ತೆ ತಾಯಿ ನಾಡು ನಾವು ಯಾವತ್ತೂ ಬಿಡಬಾರ್ದು, ಅಲ್ಲೇ ಹೋಗ್ಬೇಕು ಅಂತ ಹೇಳಿ. ಅದೇ ರೀತಿ ನಮ್ಮ ಹಾಸನಯ ಗ್ರಾಮ ದೇವರು, ಇದು ಒಂದು ನಮ್ಮ ದೇಶದ ಇತಿಹಾಸದ ಪರಂಪರೆ, ನಮ್ಮ ಸಂಸ್ಕೃತಿ, ನಮ್ಮ ಧಾರ್ಮಿಕತೆ, ಇದು ಅನಾಚಾನಕವಾಗಿ ಮುಂದುವರ್ಕೊಂಡು ಬಂದಿದೆ. ನಿಮ್ಗೆ ಅನ್ಸುತ್ತೆ ಯುವಕರು ಅಂತ, ಇದನ್ನ ನಮ್ಮ ತಂದೆ ಅವರೆಲ್ಲರೂ ಪಾಲಿಸ್ಕೊಂಡು ಬಂದಿದ್ದಾರೆ, ಹಾಗೆ ಪಾಲಿಸ್ಕೊಂಡು ಹೋಗ್ಬೇಕು. ಈಗ ದಟ್ ಈಸ್ ಯುವರ್ ಐಡೆಂಟಿಟಿ. ಕ್ಯಾನ್ ಯು ಫರ್ಗೆಟ್ ಯುವರ್ ಫಾದರ್ ಅಂಡ್ ಮದರ್? ಕ್ಯಾನ್ ಫರ್ಗೆಟ್ ಯುವರ್ ರೂಟ್ಸ್ ಅನ್ಸುತ್ತೆ ಅಷ್ಟೇ. ನಾವು ಈ ಆಧುನಿಕತೆನಲ್ಲಿ ಎಲ್ಲ ಬೇಡ ಅಂತ ಅನ್ಸುತ್ತೆ, ಕೊನೆಗೆ ನಮಗೆ ಬರೋದು ನಮ್ಮ ರೂಟ್ಸ್. ಸರ್, ಕೊನೆಯದಾಗಿ ನಮ್ಮ ಶಾಲಾ ವಿದ್ಯಾರ್ಥಿಗಳ ಬಗ್ಗೆ ನೀವು ಒಂದೆರಡು ಮಾತುಗಳು. ಐ ಆಮ್ ಹೈಲಿ ಇಂಪ್ರೆಸ್ಡ್ ವಿತ್ ಯುವರ್ ಸ್ಕೂಲ್ ಕ್ಯಾಂಪಸ್, your teachers, the discipline and the commitment of the students. Even I'm really impressed. I wish them all the best. God bless you. God bless you all. ಧನ್ಯವಾದಗಳು ಸರ್. ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ನಾವು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರಿಸಿ ಹಲವಾರು ಮಾಹಿತಿಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃದಯಪೂರ್ವಕವಾದ ಧನ್ಯವಾದಗಳು.